ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಹಾಗೆ ರುಚಿಕರವಾದಂಥ ಪುದೀನ ರೈಸ್ ರೆಸಿಪಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಮೆಥಡಲ್ಲೂ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿನೂ ಹಾಗೆ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇದನ್ನು ಮಾಡಲಿಕ್ಕೆ ನಾನು ಫಸ್ಟು ಮಸಾಲೆನ ಜಜ್ಜುತ್ತಾ ಇದ್ದೀನಿ. 4ರಿಂದ 5 ಒಣಮೆಣಸಿನಕಾಳು, ಹಾಗೆ ಅರ್ಧ ಚಕ್ರ ಮೊಗ್ಗು, ನಂತರ 2 ಏಲಕ್ಕಿ, ಹಾಗೆ 1 ಇಂಚಿನಷ್ಟು ದಾಲ್ಚಿನ್ನಿನ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ಕುಟ್ಟಿ ಪುಡಿ ಮಾಡಿ. ನಂತರ ಒಂದು ಮಿಕ್ಸಿ ಬೌಲ್ಗೆ ಅರ್ಧ ಕಟ್ಟಷ್ಟು ಪುದೀನ, ಹಾಗೆ 2 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದು, ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಹಸಿ ಶುಂಠಿನ ಮೇಲಿನ ಲೇಯರ್ ತೆಗೆದು ಹಾಕಿದ್ದೀನಿ. ಹಾಗೆ 8ರಿಂದ 10 ಹಸಿಮೆಣಸಿನಕಾಯಿಯನ್ನು ಸಹ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣು ಗಂಧ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಮಾಡಿದ್ದೀನಿ. ಹಾಗೆ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರಿಗೆ ಒಗ್ಗರಣೆಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು ಹಾಕಿ, ನಂತರ ಒಂದು ಆಲೂಗಡ್ಡೆನ ಮೇಲಿನ ಲೇಯರ್ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಹಾಕ್ತಿದ್ದೀನಿ. ಇವೆರಡು ಸ್ವಲ್ಪ ಬಾಡಬೇಕು. ಬಾಡಿದ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಟೊಮೊಟೊನು ಸಹ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿ. ನಂತರ ಕ್ಯಾರೆಟು ಮತ್ತು ಬೀನ್ಸನ್ನು ಸಹ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಹಸಿ ಕಡಲೆಕಾಳನ್ನು ನೆನೆ ಇಟ್ಟಿದ್ದೆ, ಅದನ್ನು ಹಾಕ್ತಿದ್ದೀನಿ. 1 ಮುಷ್ಟಿಯಷ್ಟು ಶೇಂಗಾ ಬೀಜನೂ ಸಹ ಹಾಕ್ತಿದ್ದೀನಿ. ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ಹಾಕ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನಂತರ ರುಬ್ಬಿದ ಮಸಾಲೆನೂ ಸಹ ಹಾಕ್ತಿದ್ದೀನಿ. ರುಬ್ಬಿದ ಮಸಾಲೆ ಹಾಕಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಪುದೀನ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳಿ ಒಗ್ಗರಣೆನ. ಆಮೇಲೆ ನಂತರ ಕುಟ್ಟಿದಂಥ ಮಸಾಲೆ ಪುಡಿಯನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ. ಎಲ್ಲ ತರಕಾರಿ ಹಸಿ ವಾಸನೆ ಹೋಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಸ್ತಿದ್ದೀನಿ ಇದನ್ನು. ನಂತರ ಇದಕ್ಕೆ ನೀರನ್ನು ಬೆರೆಸ್ತಿದ್ದೀನಿ. ನಂತರ ಅಕ್ಕಿಯನ್ನು ಹಾಕಿ, ಯಾವ ಕಪ್ ಅಳತೆಯಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದರ 2.5 ಕಪ್ಪಷ್ಟು ನೀರನ್ನು ಹಾಕಿ, ಹಾಗೆ 1 ಅರ್ಧ ನಿಂಬೆ ಹೋಳಿಕೆನೂ ಸಹ ಹಿಂಡ್ತಾ ಇದ್ದೀನಿ. ನಂತರ ನೀಟಾಗಿ ಒಂದು ಸಾರಿ ತಿರುಗಿಸಿ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳಿ. 3 ವಿಷಲ್ ಆದಮೇಲೆ ಅದು ಪೂರ್ತಿ ತಣ್ಣಗಾಗೋ ತನಕ ಬಿಡಿ. ನೋಡಿ, ಇವಾಗ 3 ವಿಷಲ್ ಆಯಿತು. ಸಂಪೂರ್ಣ ತಣ್ಣಗಾದ್ಮೇಲೆ ಕುಕ್ಕರ್ನ ಲಿಡ್ ಓಪನ್ ಮಾಡಿ. ಈಗ ಬೆಂದ ಮೇಲೆ ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ, ಅದನ್ನು ಪಲಾವ್ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟು ನೋಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.